ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಲ್ಲ ಪ್ರಯಾಣ. ಜಗತ್ತಿನಲ್ಲಿ ಎರಡು ರೀತಿಯ ಪುರುಷರಿದ್ದಾರೆ. ಒಬ್ಬರು ಸನ್ನಿವೇಶಗಳು ಬದಲಾಗಲಿ ಎಂದು ಕಾಯುವವರು, ಮತ್ತೊಬ್ಬರು ಸನ್ನಿವೇಶಗಳನ್ನೇ ಬದಲಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವವರು. ಈ ಆಡಿಯೋ ಬುಕ್ ಕೇವಲ ಮಾಹಿತಿಯಲ್ಲ, ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಉನ್ನತ ಮೌಲ್ಯದ ಪುರುಷನಾಗಿ ರೂಪಾಂತರಗೊಳ್ಳುವ ಒಂದು ಮಾರ್ಗದರ್ಶಿ. ಇಲ್ಲಿ ನಾವು ಕೇವಲ ಯಶಸ್ಸಿನ ಬಗ್ಗೆ ಮಾತನಾಡುವುದಿಲ್ಲ, ನಾವು ಶಿಸ್ತು, ಆತ್ಮಗೌರವ, ಸ್ಥಿರತೆ ಮತ್ತು ಮೌಲ್ಯಗಳ ಬಗ್ಗೆ ಮಾತನಾಡುತ್ತೇವೆ. ನೀವು ಈ 10 ಅಧ್ಯಾಯಗಳನ್ನು ಕೇಳಿ ಮುಗಿಸುವ ಹೊತ್ತಿಗೆ ನೀವು ಬದುಕನ್ನು ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ನಿಮ್ಮೊಳಗೆ ಸುಪ್ತವಾಗಿರುವ ಆ ಶಕ್ತಿಯನ್ನು ಹೊರತರುವ ಸಮಯ ಬಂದಿದೆ. ತಯಾರಾಗಿ, ನಿಮ್ಮ ಮೌಲ್ಯವನ್ನು ನೀವೇ ನಿರ್ಧರಿಸುವ ಈ ಸಾಹಸ ಈಗ ಆರಂಭವಾಗುತ್ತಿದೆ. ಅಧ್ಯಾಯ 1. ಪ್ರತಿದಿನ ನಿಮ್ಮನ್ನು ನೀವು ಗೌರವಿಸಿಕೊಳ್ಳುವ ಮೂಲಕ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಆತ್ಮವಿಶ್ವಾಸವು ಆಕಸ್ಮಿಕವಾಗಿ ಬರುವುದಿಲ್ಲ. ಯಾರೋ ನಿಮ್ಮನ್ನು ಹೊಗಳಿದಾಗ ಅಥವಾ ಜೀವನವು ಹಠಾತ್ತನೆ ಸುಲಭವಾದಾಗ ಅದು ಮೂಡುವುದಿಲ್ಲ. ನೀವು ದಿನನಿತ್ಯ ನಿಮ್ಮನ್ನು ಗೌರವದಿಂದ ನಡೆಸಿಕೊಂಡಾಗ ಆತ್ಮವಿಶ್ವಾಸವು ನಿಮ್ಮೊಳಗೆ ಸದ್ದಿಲ್ಲದೆ ಬೆಳೆಯುತ್ತದೆ. ನಾನು ಯಶಸ್ಸು ಮತ್ತು ಮಾನವ ನಡವಳಿಕೆಯನ್ನು ಅಭ್ಯಾಸ ಮಾಡಲು ಜೀವನದ ಬಹುಪಾಲು ಸಮಯವನ್ನು ಕಳೆದಿದ್ದೇನೆ. ನಾನು ನಿಮಗೆ ಖಚಿತವಾಗಿ ಹೇಳಬಲ್ಲೆ, ಪ್ರತಿಯೊಬ್ಬ ಬಲಿಷ್ಠ ಮತ್ತು ಆತ್ಮವಿಶ್ವಾಸವುಳ್ಳ ಪುರುಷನ ಅಡಿಪಾಯವೇ ಆತ್ಮಗೌರವ. ಅದಿಲ್ಲದಿದ್ದರೆ ಮಿಕ್ಕಿದೆಲ್ಲವೂ ಅಸ್ಥಿರವಾಗುತ್ತದೆ. ಅದೇ ಆತ್ಮಗೌರವ ಇದ್ದರೆ ಅತ್ಯಂತ ಕಷ್ಟದ ದಿನಗಳು ಅರ್ಥಪೂರ್ಣವಾಗಿ ಕಾಣುತ್ತವೆ. ಹೆಚ್ಚಿನ ಜನರು ಆತ್ಮವಿಶ್ವಾಸವು ಫಲಿತಾಂಶಗಳಿಂದ ಬರುತ್ತದೆ ಎಂದು ಭಾವಿಸುತ್ತಾರೆ. ತಾವು ಗೆದ್ದ ನಂತರ ಅಥವಾ ದೊಡ್ಡ ಸಾಧನೆ ಮಾಡಿದ ನಂತರ ಶಕ್ತಿಯುತವಾಗಿ ಕಾಣುತ್ತೇವೆ ಎಂದು ಅವರು ನಂಬುತ್ತಾರೆ. ಆದರೆ ಸತ್ಯವು ಇದಕ್ಕೆ ತದ್ವಿರುದ್ಧವಾಗಿದೆ. ಮೊದಲು ಆತ್ಮವಿಶ್ವಾಸ ಬರಬೇಕು, ಫಲಿತಾಂಶಗಳು ನಂತರ ಬರುತ್ತವೆ. ಮತ್ತು ಈ ಆತ್ಮವಿಶ್ವಾಸವು ಯಾರೂ ನಿಮ್ಮನ್ನು ಗಮನಿಸದ ಸಮಯದಲ್ಲಿ ನೀವು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬಲ್ಲಿಂದ ಶುರುವಾಗುತ್ತದೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೀವು ಮಾಡುವ ಸಣ್ಣ ಆಯ್ಕೆಗಳಿಂದ ಇದು ಪ್ರಾರಂಭವಾಗುತ್ತದೆ. ನೀವು ನಿಮಗೆ ನೀವೇ ನೀಡಿದ ಮಾತನ್ನು ಉಳಿಸಿಕೊಳ್ಳುತ್ತೀರಾ ಅಥವಾ ಇಲ್ಲವೇ ಎಂಬುದರ ಮೇಲೆ ಇದು ನಿಂತಿದೆ. ಪ್ರತಿದಿನ ನಿಮ್ಮನ್ನು ಗೌರವಿಸುವುದು ಎಂದರೆ ನಿಮಗೆ ಮನಸ್ಸಿಲ್ಲದಿದ್ದರೂ ಸಹ ಮಾಡುತ್ತೇನೆ ಎಂದು ಅಂದುಕೊಂಡ ಕೆಲಸಗಳನ್ನು ಮಾಡುವುದು. ಅಲಾರ್ಮ್ ಹೊಡೆದ ತಕ್ಷಣ ಹಾಸಿಗೆಯಿಂದ ಏಳುವುದು, ಸಮಯಕ್ಕೆ ಸರಿಯಾಗಿ ಹಾಜರಿರುವುದು ಮತ್ತು ಸುಲಭವಾದ ಸುಳ್ಳನ್ನು ಹೇಳುವ ಬದಲು ಪ್ರಾಮಾಣಿಕವಾಗಿ ಮಾತನಾಡುವುದು ಇವೇ ಆತ್ಮಗೌರವದ ಲಕ್ಷಣಗಳು. ಪ್ರತಿ ಬಾರಿ ನೀವು ನಿಮ್ಮ ಮೌಲ್ಯಗಳಿಗೆ ತಕ್ಕಂತೆ ನಡೆದಾಗ ನನ್ನನ್ನು ನಾನು ನಂಬಬಹುದು ಎಂಬ ಸ್ಪಷ್ಟ ಸಂದೇಶವನ್ನು ನಿಮ್ಮ ಮನಸ್ಸಿಗೆ ರವಾನಿಸುತ್ತೀರಿ. ಈ ನಂಬಿಕೆಯು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಮತ್ತು ಆ ಆತ್ಮವಿಶ್ವಾಸವು ನಿಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಅನೇಕ ಪುರುಷರು ಕಷ್ಟಪಡಲು ಕಾರಣವೇನೆಂದರೆ ಅವರು ತಮಗೆ ತಾವೇ ನೀಡಿದ ಭರವಸೆಗಳನ್ನು ಪದೇ ಪದೇ ಮುರಿಯುತ್ತಾರೆ. ವ್ಯಾಯಾಮ ಮಾಡಬೇಕೆಂದು ನಿರ್ಧರಿಸಿ ಅದನ್ನು ಮಾಡುವುದಿಲ್ಲ. ಓದಬೇಕೆಂದುಕೊಂಡು ಸಂಜೆಯನ್ನು ವ್ಯರ್ಥ ಮಾಡುತ್ತಾರೆ. ಮಾತನಾಡಬೇಕಾದಾಗ ಮೌನವಾಗಿರುತ್ತಾರೆ. ಕಾಲಾನಂತರದಲ್ಲಿ ಅವರೊಳಗೆ ಏನೋ ಒಂದು ಮುರಿದು ಹೋಗುತ್ತದೆ. ಅವರು ತಮ್ಮನ್ನೇ ನಂಬುವುದನ್ನು ನಿಲ್ಲಿಸುತ್ತಾರೆ. ಅವರು ದುರ್ಬಲರಾದ ಕಾರಣಕ್ಕಲ್ಲ, ಬದಲಾಗಿ ತಮ್ಮದೇ ನಡವಳಿಕೆಗಳು ತಮ್ಮ ಮಾತಿನ ಮೇಲೆ ತಮಗೆ ಸಂಶಯ ಬರುವಂತೆ ಮಾಡಿರುತ್ತವೆ. ಆತ್ಮಗೌರವವು ಆ ಹಾನಿಯನ್ನು ಸರಿಪಡಿಸುತ್ತದೆ. ಇದು ಪ್ರತಿ ನಿರ್ಧಾರದ ಮೂಲಕ ನಿರ್ಮಾಣವಾಗುತ್ತದೆ. ನಿಮ್ಮ ಜೀವನಕ್ಕೆ ಕೆಲವು ಮಾನದಂಡಗಳನ್ನು, ಸ್ಟ್ಯಾಂಡರ್ಡ್ಸ್ಗಳನ್ನು ರೂಪಿಸಿಕೊಳ್ಳುವುದು ಕೂಡ ಆತ್ಮಗೌರವದ ಭಾಗವೇ. ಈ ಮಾನದಂಡಗಳು ನಿಮ್ಮನ್ನು ಶಿಕ್ಷಿಸುವ ನಿಯಮಗಳಲ್ಲ, ಬದಲಾಗಿ ನೀವು ಎಂತಹ ಮನುಷ್ಯನಾಗುತ್ತಿದ್ದೀರಿ ಎಂದು ತಿಳಿಸುವ ನಿರ್ಧಾರಗಳು. ನಿಮ್ಮ ಮಾನದಂಡಗಳು ಎತ್ತರಕ್ಕೆ ಹೋದಂತೆ ನಿಮ್ಮ ಆತ್ಮವಿಶ್ವಾಸವೂ ಬೆಳೆಯುತ್ತದೆ. ಆಗ ನೀವು ಯಾವುದು ಸುಖಕರವೆಂದು ಕೇಳುವ ಬದಲು ಯಾವುದು ಸರಿಯಾದದ್ದು ಎಂದು ಕೇಳಲು ಶುರುಮಾಡುತ್ತೀರಿ. ಇತರರ ಮೆಚ್ಚುಗೆಗಾಗಿ ಹಂಬಲಿಸುವುದನ್ನು ನಿಲ್ಲಿಸಿ ಸ್ವಂತ ಚಾರಿತ್ರ್ಯವನ್ನು ನಿರ್ಮಿಸಲು ತೊಡಗುತ್ತೀರಿ. ಆತ್ಮವಿಶ್ವಾಸವು ಅಬ್ಬರದಿಂದ ಇರುವುದಿಲ್ಲ, ಅದು ಶಾಂತವಾಗಿರುತ್ತದೆ. ತನ್ನನ್ನು ತಾನು ಗೌರವಿಸುವ ಪುರುಷನು ಯಾವುದನ್ನು ಸಾಬೀತುಪಡಿಸಲು ಹೋಗುವುದಿಲ್ಲ. ಅವನು ಆತುರಪಡುವುದಿಲ್ಲ, ಜನರ ಗಮನಕ್ಕಾಗಿ ಬೇಡುವುದಿಲ್ಲ. ಅವನು ಒಂದು ಕೊಠಡಿಯೊಳಗೆ ಪ್ರವೇಶಿಸಿದಾಗ ತಾನು ಯಾರೆಂದು ಅವನಿಗೆ ತಿಳಿದಿರುತ್ತದೆ, ಏಕೆಂದರೆ ಆ ನಂಬಿಕೆಯನ್ನು ಅವನು ತನ್ನ ಶಿಸ್ತಿನ ಮೂಲಕ ಸಂಪಾದಿಸಿರುತ್ತಾನೆ. ಜನರು ಆ ಶಕ್ತಿಯನ್ನು ತಕ್ಷಣವೇ ಗುರುತಿಸುತ್ತಾರೆ. ಅವರಿಗೆ ಅದರ ಕಾರಣ ತಿಳಿಯದಿರಬಹುದು, ಆದರೆ ಅವರು ಅದನ್ನು ಅನುಭವಿಸುತ್ತಾರೆ. ದೈನಂದಿನ ಆತ್ಮಗೌರವವು ನೀವು ನಿಮ್ಮೊಂದಿಗೆ ಹೇಗೆ ಮಾತನಾಡಿಕೊಳ್ಳುತ್ತೀರಿ ಎಂಬುದರಲ್ಲಿಯೂ ಅಡಗಿರುತ್ತದೆ. ಅನೇಕರು ತಮ್ಮ ಬಗ್ಗೆ ತಾವೇ ಕಠಿಣವಾಗಿ ಮಾತನಾಡಿಕೊಳ್ಳುತ್ತಾರೆ ಮತ್ತು ನಂತರ ಅನಿಶ್ಚಿತತೆಯಿಂದ ಬಳಲುತ್ತಾರೆ. ಮನಸ್ಸು ಪುನರಾವರ್ತನೆಯನ್ನು ಕೇಳಿಸಿಕೊಳ್ಳುತ್ತದೆ. ನೀವು ಸದಾ ನಿಮ್ಮ ಹಳೆಯ ಸೋಲುಗಳನ್ನೇ ನೆನಪಿಸಿಕೊಳ್ಳುತ್ತಿದ್ದರೆ ನಿಮ್ಮ ಆತ್ಮವಿಶ್ವಾಸ ಕುಂದುತ್ತದೆ.
ನಿಮ್ಮನ್ನು ನೀವು ಗೌರವಿಸಿಕೊಳ್ಳುವುದು ಎಂದರೆ ನಿಮ್ಮ ಘನತೆಯನ್ನು ಕಳೆದುಕೊಳ್ಳದೆ ತಕ್ಕುಗಳನ್ನು ತಿದ್ದಿಕೊಳ್ಳುವುದು. ಬೆಳವಣಿಗೆಗೆ ಆತ್ಮೀಯತೆ ಬೇಕೇ ಹೊರತು ಕ್ರೌರ್ಯವಲ್ಲ. ಒಬ್ಬ ಉನ್ನತ ಮೌಲ್ಯದ ಪುರುಷನು ಆತ್ಮವಿಶ್ವಾಸ ಎನ್ನುವುದು ಸಮಾಜ ಅಥವಾ ಸನ್ನಿವೇಶಗಳು ನೀಡುವ ಉಡುಗೊರೆಯಲ್ಲ. ಅದನ್ನು ಒಳಗಿನಿಂದಲೇ ನಿರ್ಮಿಸಬೇಕು. ಅವನು ಪ್ರೇರಣೆಗಾಗಿ ಕಾಯುವುದಿಲ್ಲ, ಬದ್ಧತೆಯ ಮೇಲೆ ಅವಲಂಬಿತನಾಗಿರುತ್ತಾನೆ. ಪ್ರತಿದಿನವೂ ಅವನು ತಾನು ಬಯಸುವ ವ್ಯಕ್ತಿಯಾಗಲು ಪೂರಕವಾದ ಆಯ್ಕೆಗಳನ್ನು ಮಾಡುತ್ತಾನೆ. ಕಾಲಕ್ರಮೇಣ ಆ ಆಯ್ಕೆಗಳೇ ಅವನ ಗುರುತನ್ನು ನಿರ್ಧರಿಸುತ್ತವೆ. ನೀವು ಆತ್ಮವಿಶ್ವಾಸವನ್ನು ಬಯಸಿದರೆ ಸಣ್ಣಪುಟ್ಟ ಬದ್ಧತೆಗಳನ್ನು ಪೂರೈಸುವುದರಿಂದ ಪ್ರಾರಂಭಿಸಿ. ನಿಮ್ಮ ವೇಳಾಪಟ್ಟಿಯನ್ನು ಪಾಲಿಸಿ. ಪ್ರಾರಂಭಿಸಿದ್ದನ್ನು ಮುಗಿಸಿ. ಸತ್ಯವನ್ನೇ ಮಾತನಾಡಿ. ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಈ ಕ್ರಿಯೆಗಳು ಸಾಮಾನ್ಯವೆಂದೆನಿಸಬಹುದು, ಆದರೆ ಇವೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ವ್ಯಕ್ತಿತ್ವವು ಆತ್ಮವಿಶ್ವಾಸವನ್ನು ರೂಪಿಸಿದರೆ ಆತ್ಮವಿಶ್ವಾಸವು ಯಶಸ್ಸನ್ನು ರೂಪಿಸುತ್ತದೆ. ಹೆಚ್ಚಿನ ಮೌಲ್ಯದ ಪುರುಷರು ಆಕಸ್ಮಿಕವಾಗಿ ಸೃಷ್ಟಿಯಾಗುವುದಿಲ್ಲ. ಅವರು ದಿನನಿತ್ಯದ ನಿರ್ಧಾರಗಳ ಮೂಲಕ ನಿರ್ಮಾಣವಾಗುತ್ತಾರೆ. ಶಿಸ್ತಿನ ನಂತರ ಆತ್ಮವಿಶ್ವಾಸ ಬರುತ್ತದೆ. ಆತ್ಮವಿಶ್ವಾಸದ ನಂತರ ಯಶಸ್ಸು ಬರುತ್ತದೆ. ಈ ಕ್ರಮ ಎಂದಿಗೂ ಬದಲಾಗುವುದಿಲ್ಲ. ನೀವು ಬಲಿಷ್ಠರಾಗಲು ಇಂದೇ ನಿಮ್ಮನ್ನು ಗೌರವಿಸುವುದನ್ನು ರೂಢಿಮಾಡಿಕೊಳ್ಳಿ. ನಾಳೆಯಲ್ಲ, ನಂತರದ ವಾರವಲ್ಲ, ಇಂದೇ ಪ್ರಾರಂಭಿಸಿ. ಪ್ರತಿಯೊಂದು ಆಯ್ಕೆಯೂ ಮುಖ್ಯ. ನೀವು ಯಾರು ಎಂಬುದನ್ನು ನಿಮ್ಮ ಪ್ರತಿಯೊಂದು ಆಯ್ಕೆಯೂ ನಿರ್ಧರಿಸುತ್ತದೆ. ಜಗತ್ತು ತನ್ನನ್ನು ತಾನು ನಂಬುವ ವ್ಯಕ್ತಿಯನ್ನು ಗೌರವಿಸುತ್ತದೆ. ಆ ನಂಬಿಕೆಯನ್ನು ಪ್ರತಿದಿನ ಸಂಪಾದಿಸಿ. ಅಧ್ಯಾಯ 2. ನಿರಂತರ ದೈನಂದಿನ ಶ್ರಮದ ಮೂಲಕ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಮೌಲ್ಯ ಎನ್ನುವುದು ನೀವು ಜಗತ್ತಿನಿಂದ ಬೇಡಿ ಪಡೆಯುವಂಥದ್ದಲ್ಲ, ಅಥವಾ ಬರೀ ಮಾತಿನಿಂದ ಘೋಷಿಸಿಕೊಳ್ಳುವಂಥದ್ದಲ್ಲ. ಮೌಲ್ಯ ಎಂಬುದು ಪ್ರತಿದಿನ ನೀವು ಮಾಡುವ ಸದ್ದಿಲ್ಲದ ಶ್ರಮದ ಮೂಲಕ ವ್ಯಕ್ತವಾಗುವಂಥದ್ದು. ಮಾರುಕಟ್ಟೆಯು ನಿಮ್ಮ ಉದ್ದೇಶಕ್ಕೆ ಬೆಲೆ ನೀಡುವುದಿಲ್ಲ, ಬದಲಾಗಿ ನಿಮ್ಮ ಉಪಯುಕ್ತತೆಗೆ ಪ್ರತಿಫಲ ನೀಡುತ್ತದೆ ಎಂಬ ಪಾಠವನ್ನು ನಾನು ಮೊದಲೇ ಕಲಿತಿದ್ದೇನೆ. ಒಬ್ಬ ವ್ಯಕ್ತಿಯು ಎಷ್ಟು ವಿಶ್ವಾಸಾರ್ಹ, ಸಮರ್ಥ ಮತ್ತು ಸ್ಥಿರವಾಗಿದ್ದಾನೆ ಎಂಬುದರ ಆಧಾರದ ಮೇಲೆ ಅವನ ಮೌಲ್ಯ ನಿರ್ಧರಿಸಲ್ಪಡುತ್ತದೆ. ಈ ಸತ್ಯವು ಆರಂಭದಲ್ಲಿ ಕಷ್ಟವೆನಿಸಬಹುದು, ಆದರೆ ಇದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ, ಏಕೆಂದರೆ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವ ನಿಯಂತ್ರಣ ಈಗ ನಿಮ್ಮ ಕೈಯಲ್ಲಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ರೀತಿಯಲ್ಲಿ ಕೆಲಸ ಮಾಡಲು ನಿರ್ಧರಿಸಿದಾಗ ಅವನ ಮೌಲ್ಯ ಹೆಚ್ಚಾಗುತ್ತದೆ. ಯಾರಾದರೂ ಒಂದು ದಿನ ಶ್ರಮಪಡಬಹುದು, ಆದರೆ ಪ್ರತಿದಿನ ಶ್ರಮಿಸುವವರು ಕೆಲವರು ಮಾತ್ರ. ಯಾರಾದರೂ ಬೇರೆಯವರು ಗಮನಿಸುತ್ತಿರುವಾಗ ಕಷ್ಟಪಟ್ಟು ಕೆಲಸ ಮಾಡಬಲ್ಲರು, ಆದರೆ ಯಾರೂ ಗಮನಿಸದಿದ್ದಾಗಲೂ ಕಷ್ಟಪಟ್ಟು ದುಡಿಯುವವರು ಬಹಳ ವಿರಳ. ಈ ನಿರಂತರ ಶ್ರಮವೇ ನಿಮ್ಮನ್ನು ಗೌರವಿಸುವಂತೆ ಮಾಡುತ್ತದೆ. ಇದು ಪರಿಪೂರ್ಣರಾಗುವ ಬಗ್ಗೆಯಲ್ಲ, ಬದಲಾಗಿ ನಂಬಿಕೆಗೆ ಅರ್ಹರಾಗುವ ರಿಲಯಬಲ್ ಬಗ್ಗೆ. ಹೆಚ್ಚಿನ ಜನರು ಅಲ್ಪಾವಧಿಯಲ್ಲಿ ತಾವು ಏನು ಮಾಡಬಹುದು ಎಂಬುದನ್ನು ಅತಿಯಾಗಿ ಅಂದಾಜಿಸುತ್ತಾರೆ ಮತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡುವ ಶ್ರಮದ ಶಕ್ತಿಯನ್ನು ಕಡಿಮೆ ಅಂದಾಜಿಸುತ್ತಾರೆ. ಅವರು ವೇಗದ ಫಲಿತಾಂಶಕ್ಕಾಗಿ ಹುಡುಕುತ್ತಾರೆ ಮತ್ತು ಪ್ರಗತಿ ನಿಧಾನವಾದಾಗ ತಾಳ್ಮೆ ಕಳೆದುಕೊಳ್ಳುತ್ತಾರೆ. ಆದರೆ ಉನ್ನತ ಮೌಲ್ಯದ ಪುರುಷರು ವಿಭಿನ್ನವಾಗಿ ಆಲೋಚಿಸುತ್ತಾರೆ. ಶ್ರಮವು ಕಾಲಾನಂತರದಲ್ಲಿ ವೃದ್ಧಿಯಾಗುತ್ತದೆ, ಕಂಪೌಂಡ್ ಎಂದು ಅವರಿಗೆ ತಿಳಿದಿದೆ. ಪ್ರತಿದಿನ ಮಾಡುವ ಸಣ್ಣ ಸುಧಾರಣೆಗಳು ನಿಮ್ಮಲ್ಲಿ ಯಾರೂ ಕದಿಯಲಾಗದ ಕೌಶಲ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತವೆ. ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ಪ್ರತಿ ಬೆಳಿಗ್ಗೆ ಒಂದು ಸರಳ ಪ್ರಶ್ನೆಯನ್ನು ಕೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಾಳೆ ನಾನು ಹೆಚ್ಚು ಸಮರ್ಥನಾಗಲು ಇಂದು ನಾನು ಯಾವ ಶ್ರಮ ಹಾಕಬೇಕು? ಈ ಉತ್ತರವು ಬಹಳ ದೊಡ್ಡದಾಗಿರಬೇಕಿಲ್ಲ. ಅದು 30 ನಿಮಿಷಗಳ ಕಾಲ ಏನನ್ನಾದರೂ ಕಲಿಯುವುದಾಗಿರಬಹುದು, ಕೆಲಸದಲ್ಲಿ ಒಂದು ಕೌಶಲ್ಯವನ್ನು ಸುಧಾರಿಸಿಕೊಳ್ಳುವುದಾಗಿರಬಹುದು, ಅಥವಾ ನಿಮ್ಮ ದೇಹವನ್ನು ದಂಡಿಸುವುದಾಗಿರಬಹುದು. ಈ ಸಣ್ಣ ಆಯ್ಕೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಶ್ರಮವು ಆತ್ಮಗೌರವವನ್ನು ನಿರ್ಮಿಸುತ್ತದೆ. ನೀವು ನಿರಂತರವಾಗಿ ಕೆಲಸ ಮಾಡಿದಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತದೆ. ಈ ನಂಬಿಕೆಯು ನಿಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತದೆ ಮತ್ತು ಇತರರು ಅದನ್ನು ಗಮನಿಸುತ್ತಾರೆ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅನೇಕ ಪುರುಷರು ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದರಿಂದ ಹಿಂದುಳಿಯುತ್ತಾರೆ. ಹೋಲಿಕೆಯು ಶಕ್ತಿಯನ್ನು ಕುಂದಿಸುತ್ತದೆ, ಆದರೆ ಪ್ರಗತಿಯು ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಕೌಶಲ್ಯಗಳೇ ನಿಮ್ಮ ಕರೆನ್ಸಿ. ನೀವು ಎಷ್ಟು ಹೆಚ್ಚು ಕೌಶಲ್ಯ ಬೆಳೆಸಿಕೊಳ್ಳುತ್ತೀರೋ ಅಷ್ಟು ಹೆಚ್ಚು ಅವಕಾಶಗಳು ನಿಮ್ಮದಾಗುತ್ತವೆ. ಶಿಸ್ತು ಎನ್ನುವುದು ನಿಮ್ಮ ಮೇಲೆ ಹೇರಿಕೊಳ್ಳುವ ನಿರ್ಬಂಧವಲ್ಲ. ಶಿಸ್ತು ಎಂದರೆ ಆರಾಮಕಾರಕ ಜೀವನಕ್ಕಿಂತ ಬೆಳವಣಿಗೆಯನ್ನು ಆಯ್ದುಕೊಳ್ಳುವುದು. ಆರಾಮ ಇಂದು ಮಾತ್ರ ಚೆನ್ನಾಗಿರುತ್ತದೆ,
ಆದರೆ ಇಂದಿನ ಬೆಳವಣಿಗೆ ಮುಂದಿನ ದಶಕಗಳವರೆಗೂ ಪ್ರತಿಫಲ ನೀಡುತ್ತದೆ. ವಿಶ್ವಾಸಾರ್ಹತೆಯು ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆ ಕೀರ್ತಿಯು ಹೊಸ ದಾರಿಗಳನ್ನು ತೆರೆಯುತ್ತದೆ. ಕೆಲವು ದಿನ ಕೆಲಸ ಮಾಡುವುದು ಭಾರವೆನಿಸಬಹುದು, ಪ್ರಗತಿಯು ಆ ಕ್ಷಣದಲ್ಲಿ ಫಲ ನೀಡದಂತೆ ತೋರಬಹುದು. ಆದರೆ ಉನ್ನತ ಮೌಲ್ಯದ ಪುರುಷರು ಉತ್ಸಾಹಕ್ಕಾಗಿ ಕಾಯುವುದಿಲ್ಲ. ಅವರು ಕಷ್ಟದ ಸಂದರ್ಭದಲ್ಲೂ ಕೆಲಸ ಮಾಡುತ್ತಾರೆ. ಪ್ರತಿ ಬಾರಿ ನೀವು ಕಷ್ಟಕರವಾದದ್ದನ್ನು ಮಾಡಿದಾಗ ನಿಮ್ಮ ಸಾಮರ್ಥ್ಯ ವಿಸ್ತರಿಸುತ್ತದೆ. ಆತ್ಮವಿಶ್ವಾಸವು ಹೊಗಳಿಕೆಯಿಂದ ಬರುವುದಿಲ್ಲ, ಬದಲಾಗಿ ನಿಮ್ಮ ಸಾಮರ್ಥ್ಯದಿಂದ ಬರುತ್ತದೆ. ದೈನಂದಿನ ಶ್ರಮವು ನಿಮ್ಮ ಭಾವನೆಗಳ ಮೇಲಿನ ನಿಯಂತ್ರಣವನ್ನು ಹೆಚ್ಚಿಸುತ್ತದೆ. ನೀವು ಯಾವುದೋ ಮಹತ್ವದ ಗುರಿಯತ್ತ ಕೆಲಸ ಮಾಡುತ್ತಿರುವಾಗ ಸಣ್ಣಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸುವುದಿಲ್ಲ. ಪ್ರತಿಭೆ ಮುಖ್ಯವಿರಬಹುದು, ಆದರೆ ಸ್ಥಿರತೆ ಅದಕ್ಕಿಂತ ಹೆಚ್ಚು ಮುಖ್ಯ. ಪ್ರತಿದಿನ ಮಾಡುವ ಕೆಲಸವು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ಸಾಧಕನಾಗಿ ಮಾಡುತ್ತದೆ. ಇದು ಸಿದ್ಧಾಂತವಲ್ಲ, ಇದು ವಾಸ್ತವ. ಒಂದು ದಿನ ಜನರು ನಿಮ್ಮ ಯಶಸ್ಸನ್ನು ನೋಡಿ ಅದು ಅದೃಷ್ಟ ಎಂದು ಕರೆಯಬಹುದು, ಆದರೆ ಅದು ನಿಮ್ಮ ವರ್ಷಗಳ ಶ್ರಮ ಎಂದು ನಿಮಗೆ ತಿಳಿದಿರುತ್ತದೆ. ಉನ್ನತ ಮೌಲ್ಯದ ಪುರುಷರು ಶಾರ್ಟ್ಕಟ್ಗಳನ್ನು ಹುಡುಕುವುದಿಲ್ಲ. ಶಾರ್ಟ್ಕಟ್ಗಳು ದುರ್ಬಲ ಫಲಿತಾಂಶಗಳನ್ನು ನೀಡುತ್ತವೆ. ಅವರು ಸುದೀರ್ಘವಾದ ಹಾದಿಯನ್ನೇ ಆಯಿಸುತ್ತಾರೆ, ಏಕೆಂದರೆ ಅದು ಗಟ್ಟಿಯಾದ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ಪ್ರತಿದಿನ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ಒಂದು ಅವಕಾಶ ಸಿಗುತ್ತದೆ. ಆ ಅವಕಾಶವನ್ನು ಬಳಸಿ ನೀವು ಸ್ಥಿರವಾಗಿ ಶ್ರಮ ಹಾಕುತ್ತೀರಾ ಎಂಬುದೇ ಇಲ್ಲಿನ ಪ್ರಶ್ನೆ. ಮೌಲ್ಯವು ಸದ್ದಿಲ್ಲದೆ ನಿರ್ಮಿಸಲ್ಪಡುತ್ತದೆ ಮತ್ತು ಕಾಲಾನಂತರದಲ್ಲಿ ಅದು ಜಗತ್ತಿಗೆ ಪ್ರಕಟವಾಗುತ್ತದೆ. ಇಂದಿನ ನಿಮ್ಮ ಶ್ರಮವು ಭವಿಷ್ಯದ ಜವಾಬ್ದಾರಿಗಳಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ. ದೈನಂದಿನ ಶ್ರಮವನ್ನು ಆಯ್ಸಿಕೊಳ್ಳಿ, ಮೌಲ್ಯವು ತಾನಾಗಿಯೇ ನಿಮ್ಮನ್ನು ಹಿಂಬಾಲಿಸುತ್ತದೆ. ಅಧ್ಯಾಯ 3. ಉದ್ದೇಶವನ್ನು ಆರಿಸಿಕೊಳ್ಳಿ ಮತ್ತು ದೈನಂದಿನ ನಿರ್ಧಾರಗಳನ್ನು ಅದಕ್ಕೆ ಪೂರಕವಾಗಿಸಿಕೊಳ್ಳಿ. ಉದ್ದೇಶ, ಪರ್ಪಸ್ ಎನ್ನುವುದು ಒಬ್ಬ ಮನುಷ್ಯನ ಜೀವನಕ್ಕೆ ಆಕಾರ ನೀಡುವ ಒಂದು ಸದ್ದಿಲ್ಲದ ಶಕ್ತಿ. ಅದಿಲ್ಲದಿದ್ದರೆ ದಿನಗಳು ಒಂದರಂತೆ ಮತ್ತೊಂದು ಕಳೆದು ಹೋಗುತ್ತವೆ ಮತ್ತು ನಿಮ್ಮ ಶ್ರಮವು ದಿಕ್ಕಿಲ್ಲದಂತಾಗುತ್ತದೆ. ಉದ್ದೇಶವಿದ್ದರೆ ನೀವು ಮಾಡುವ ಸಣ್ಣ ಕೆಲಸವು ಅರ್ಥಪೂರ್ಣವಾಗಿ ಕಾಣುತ್ತದೆ. ಅನೇಕರು ವರ್ಷಗಟ್ಟಲೆ ಕಷ್ಟಪಟ್ಟು ಕೆಲಸ ಮಾಡಿಯೂ ಒಳಗಿನಿಂದ ಶೂನ್ಯರಾಗಿರುವುದನ್ನು ನಾನು ಗಮನಿಸಿದ್ದೇನೆ, ಏಕೆಂದರೆ ಅವರ ಕೆಲಸದ ಹಿಂದೆ ಒಂದು ಸ್ಪಷ್ಟವಾದ ಕಾರಣವಿರುವುದಿಲ್ಲ. ದಿಕ್ಕಿಲ್ಲದ ಕಠಿಣ ಶ್ರಮವು ಮನೋಬಲವನ್ನು ಕುಂದಿಸುತ್ತದೆ, ಆದರೆ ಉದ್ದೇಶವು ಅದಕ್ಕೆ ಮರುಜೀವ ನೀಡುತ್ತದೆ. ಉದ್ದೇಶವನ್ನು ಆರಿಸಿಕೊಳ್ಳುವುದು ಎಂದರೆ ಎಂದಿಗೂ ಬದಲಾಗದ ಒಂದು ಪರಿಪೂರ್ಣ ಉತ್ತರವನ್ನು ಹುಡುಕುವುದಲ್ಲ, ಬದಲಾಗಿ ನಿಮ್ಮ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುವಷ್ಟು ಮುಖ್ಯವಾದದ್ದು ಯಾವುದು ಎಂದು ನಿರ್ಧರಿಸುವುದು. ಉದ್ದೇಶವಿಲ್ಲದ ಮನುಷ್ಯ ಜೀವನದ ಘಟನೆಗಳಿಗೆ ಕೇವಲ ಪ್ರತಿಕ್ರಿಯಿಸುತ್ತಾನೆ, ರಿಯಾಕ್ಟ್. ಆದರೆ ಉದ್ದೇಶವುಳ್ಳವನು ಅರಿವಿನಿಂದ ಸ್ಪಂದಿಸುತ್ತಾನೆ, ರೆಸ್ಪಾಂಡ್. ಈ ಸಣ್ಣ ವ್ಯತ್ಯಾಸವೇ ಎಲ್ಲವನ್ನೂ ಬದಲಾಯಿಸುತ್ತದೆ. ಒಬ್ಬನು ಎಲ್ಲ ದಿಕ್ಕುಗಳಿಗೂ ಎಳೆಯಲ್ಪಡುತ್ತಿದ್ದರೆ ಮತ್ತೊಬ್ಬನು ಸ್ಪಷ್ಟತೆಯೊಂದಿಗೆ ಮುನ್ನಡೆಯುತ್ತಾನೆ. ನಿಮ್ಮ ಮೌಲ್ಯಗಳು ಸ್ಪಷ್ಟವಾಗಿದ್ದಾಗ ನಿರ್ಧಾರಗಳು ಸರಳವಾಗುತ್ತವೆ. ಸ್ಪಷ್ಟತೆಯು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ದಿಕ್ಕು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಅನೇಕ ಪುರುಷರು ಉದ್ದೇಶವನ್ನು ಆರಿಸಿಕೊಳ್ಳಲು ಹೆದರುತ್ತಾರೆ, ಏಕೆಂದರೆ ತಪ್ಪುದಾರಿಯನ್ನು ಆರಿಸಿಕೊಳ್ಳಬಹುದು ಎಂಬ ಭೀತಿ ಅವರಿಗಿರುತ್ತದೆ. ಆದರೆ ನೆನಪಿಡಿ, ಯಾವುದನ್ನೂ ಆರಿಸಿಕೊಳ್ಳದೆ ಸುಮ್ಮನೆ ಇರುವುದು ಕೂಡ ಒಂದು ಆಯ್ಕೆಯೇ, ಮತ್ತು ಅದಕ್ಕೆ ಅದರದ್ದೇ ಆದ ಬೆಲೆ ತೆರಬೇಕಾಗುತ್ತದೆ. ಗುರಿಯಿಲ್ಲದೆ ಅಲೆಯುವುದು ಸಮಯವನ್ನು ವ್ಯರ್ಥ ಮಾಡುತ್ತದೆ. ಸಮಯವು ಎಂದಿಗೂ ಮರಳಿಬಾರದ ಸಂಪನ್ಮೂಲ. ಒಮ್ಮೆ ಉದ್ದೇಶವನ್ನು ನಿರ್ಧರಿಸಿದ ನಂತರ ನಿಮ್ಮ ದೈನಂದಿನ ನಿರ್ಧಾರಗಳು ಅದನ್ನು ಬೆಂಬಲಿಸಬೇಕು. ಇಲ್ಲಿಯೇ ಹೆಚ್ಚಿನವರು ಎಡವುತ್ತಾರೆ. ಅವರು ಗುರಿಗಳ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅವರ ಜೀವನ ಶೈಲಿ ಅದಕ್ಕೆ ತದ್ವಿರುದ್ಧವಾಗಿರುತ್ತದೆ. ನಿಮ್ಮ ಉದ್ದೇಶ ಮತ್ತು ಫಲಿತಾಂಶಗಳ ನಡುವಿನ ಸೇತುವೆಯೇ ಸಮನ್ವಯ, ಅಲೈನ್ಮೆಂಟ್. ನಿಮ್ಮ ಕ್ರಿಯೆಗಳು ನಿಮ್ಮ ಗುರಿಗೆ ಪೂರಕವಾಗಿದ್ದಾಗ ಶಕ್ತಿ ಹೆಚ್ಚುತ್ತದೆ. ಅವು ಸಂಘರ್ಷದಲ್ಲಿದ್ದಾಗ ಹತಾಶೆ ಬೆಳೆಯುತ್ತದೆ. ದೈನಂದಿನ ನಿರ್ಧಾರಗಳನ್ನು ಸಮನ್ವಯಗೊಳಿಸಲು ರಾತ್ರೋರಾತ್ರಿ ದೊಡ್ಡ ಬದಲಾವಣೆಯ ಅಗತ್ಯವಿಲ್ಲ. ಅದಕ್ಕೆ ಕೇವಲ ಅರಿವು ಸಾಕು. ನೀವು ಸೇವಿಸುವ ಆಹಾರ, ನಿಮ್ಮ ನಿದ್ರೆ, ನೀವು ನಡೆಸುವ ಸಂಭಾಷಣೆಗಳು ಮತ್ತು ನಿಮ್ಮ ಅಭ್ಯಾಸಗಳು ಇವೆಲ್ಲವೂ ನಿಮ್ಮ ಗುರಿಯತ್ತ ನಿಮ್ಮನ್ನು ಕೊಂಡೊಯ್ಯುತ್ತವೆ ಅಥವಾ ಅದರಿಂದ ದೂರ ತಳ್ಳುತ್ತವೆ. ಯಾವುದನ್ನು ರಕ್ಷಿಸಿಕೊಳ್ಳಬೇಕು ಎಂಬುದು ನಿಮಗೆ ತಿಳಿದಾಗ ಅನಗತ್ಯ ವಿಷಯಗಳಿಗೆ ಬೇಡ ಎಂದು ಹೇಳುವುದು ಸುಲಭವಾಗುತ್ತದೆ. ಸವಾಲುಗಳೆದುರಾದಾಗ ನೀವು ಇದನ್ನು ಯಾಕೆ ಪ್ರಾರಂಭಿಸಿದೀರಿ ಎಂಬುದು ನೆನಪಿದ್ದರೆ ಭಾವನಾತ್ಮಕ ನಿಯಂತ್ರಣ ಸಾಧಿಸುವುದು ಸುಲಭ. ನೀವು ತಾತ್ಕಾಲಿಕ ಕಷ್ಟಗಳಿಗೆ ಹೆದರುವುದಿಲ್ಲ, ದೀರ್ಘಕಾಲದ ಪ್ರಗತಿಯ ಮೇಲೆ ಗಮನ ಹರಿಸುತ್ತೀರಿ.
ಅನೇಕರು ಕಾರ್ಯನಿರತವಾಗಿರುವುದನ್ನೇ ಪ್ರಗತಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಉದ್ದೇಶವು ಬರೀ ಕೆಲಸವನ್ನು ಪ್ರಗತಿಯಾಗಿ ಬದಲಾಯಿಸುತ್ತದೆ. ನೀವು ಮಾಡುವ ಕೆಲಸವು ನಿಮ್ಮನ್ನು ಗುರಿಯ ಹತ್ತಿರಕ್ಕೆ ಕೊಂಡೊಯ್ಯುತ್ತಿದೆಯೇ ಎಂಬ ಪ್ರಶ್ನೆ ನಿಮ್ಮ ವಿವೇಚನೆಯನ್ನು ಚುರುಕುಗೊಳಿಸುತ್ತದೆ. ಉದ್ದೇಶವು ಸ್ಥಿರತೆಯನ್ನು ಸೃಷ್ಟಿಸುತ್ತದೆ. ನಿಮ್ಮಲ್ಲಿನ ಉತ್ಸಾಹ ಕಡಿಮೆಯಾದಾಗಲೂ ಉದ್ದೇಶವು ನಿಮ್ಮನ್ನು ಮುನ್ನಡೆಸುತ್ತದೆ. ಭಾವನೆಗಳು ಬದಲಾಗುತ್ತವೆ, ಆದರೆ ಉದ್ದೇಶ ಉಳಿಯುತ್ತದೆ. ಉನ್ನತ ಮೌಲ್ಯದ ಪುರುಷನಿಗೆ ತಾನು ಎತ್ತ ಸಾಗಿಸುತ್ತಿದ್ದೇನೆ ಎಂದು ತಿಳಿದಿರುತ್ತಾನೆ. ಅವನು ಇತರರ ಮೆಚ್ಚುಗೆಯಿಂದ ತನ್ನ ಯಶಸ್ಸನ್ನು ಅಳೆಯುವುದಿಲ್ಲ, ಬದಲಾಗಿ ತನ್ನ ಗುರಿ ಮತ್ತು ಕೆಲಸಗಳ ನಡುವಿನ ಸಮನ್ವಯದಿಂದ ಅಳೆಯುತ್ತಾನೆ. ಪ್ರತಿದಿನವೂ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶಗಳಿವೆ. ಉದ್ದೇಶವು ಅಡೆತಡೆಗಳನ್ನು ತೆಗೆದುಹಾಕುವುದಿಲ್ಲ, ಬದಲಾಗಿ ಅವುಗಳನ್ನು ಎದುರಿಸಲು ಬಲವಾದ ಕಾರಣವನ್ನು ನೀಡುತ್ತದೆ. ಕಾರಣಗಳೇ ಸಹಿಷ್ಣುತೆಯನ್ನು ಸೃಷ್ಟಿಸುತ್ತವೆ. ಸಹಿಷ್ಣುತೆಯು ಬೆಳವಣಿಗೆಯನ್ನು ತರುತ್ತದೆ. ಉನ್ನತ ಮೌಲ್ಯದ ಪುರುಷರು ಉದ್ದೇಶವು ತಾನಾಗಿಯೇ ದೊರೆಯುತ್ತದೆ ಎಂದು ಕಾಯುವುದಿಲ್ಲ, ಅವರೇ ಅದನ್ನು ಆರಿಸಿಕೊಳ್ಳುತ್ತಾರೆ. ನಿರ್ಧಾರವು ವೇಗವನ್ನು ನೀಡುತ್ತದೆ. ವೇಗವು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ. ದಿನನಿತ್ಯದ ಸಣ್ಣ ಸಣ್ಣ ಆಯ್ಕೆಗಳೇ ನಿಮ್ಮ ಗುರುತನ್ನು ರೂಪಿಸುತ್ತವೆ, ಮತ್ತು ನಿಮ್ಮ ಗುರುತೇ ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ಉದ್ದೇಶವನ್ನು ಆರಿಸಿಕೊಳ್ಳಿ, ನಿಮ್ಮ ನಿರ್ಧಾರಗಳನ್ನು ಅದಕ್ಕೆ ಒಗ್ಗಣಿಸಿ. ಈ ಸಮನ್ವಯವೇ ನಿಮ್ಮ ಯಶಸ್ಸಿನ ಭದ್ರ ಬುನಾದಿ. ಅಧ್ಯಾಯ 5. ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ ಹೊಂದುವ ಮೂಲಕ ಯಶಸ್ವಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಯಶಸ್ಸು ಫಲಿತಾಂಶಗಳಲ್ಲಿ ಕಾಣಿಸಿಕೊಳ್ಳುವ ಮೊದಲೇ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಒಬ್ಬ ಮನುಷ್ಯ ತನ್ನ ಸಮಯವನ್ನ ಹೇಗೆ ಬಳಸುತ್ತಾನೆ, ಒತ್ತಡಕ್ಕೆ ಹೇಗೆ ಸ್ಪಂದಿಸುತ್ತಾನೆ ಮತ್ತು ಅವಕಾಶಗಳಿಗಾಗಿ ಹೇಗೆ ಸಿದ್ಧನಾಗುತ್ತಾನೆ ಎಂಬುದನ್ನು ಅವನ ಆಲೋಚನಾ ಕ್ರಮವೇ ನಿರ್ಧರಿಸುತ್ತದೆ. ಯಶಸ್ವಿ ಮನಸ್ಥಿತಿ ಎಂದರೆ ಕೇವಲ ಸಕಾರಾತ್ಮಕ ಆಲೋಚನೆ ಅಥವಾ ಹಗಲುಗನಸಲ್ಲ. ಇದು ಪ್ರಾಯೋಗಿಕ ಆಲೋಚನೆ. ಪ್ರತಿಫಲವನ್ನು ನಿರೀಕ್ಷಿಸುವ ಮೊದಲೇ ಮೌಲ್ಯವನ್ನ ಸೃಷ್ಟಿಸುವ ಸಿದ್ಧತೆ ಮಾಡಿಕೊಳ್ಳುವ ಅಭ್ಯಾಸವಿದು. ಈ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಲು ಅತ್ಯಂತ ವಿಶ್ವಾಸಾರ್ಹ ಮಾರ್ಗವೆಂದರೆ ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ, ಮಾಸ್ಟರಿ ಹೊಂದುವುದು. ಜಗತ್ತು ನಿಮ್ಮಲ್ಲಿರುವ ಬರೀ ಅಂತರ್ಗತ ಸಾಮರ್ಥ್ಯಕ್ಕೆ ಬೆಲೆ ನೀಡುವುದಿಲ್ಲ, ಅದು ನಿಮ್ಮ ಕೊಡುಗೆಗೆ ಬೆಲೆ ನೀಡುತ್ತದೆ. ಕೌಶಲಗಳು ನಿಮ್ಮ ಶ್ರಮವನ್ನು ಕೊಡುಗೆಯನ್ನಾಗಿ ಬದಲಾಯಿಸುತ್ತವೆ. ಇತರರಿಗೆ ಅಗತ್ಯವಿರುವ ಕೆಲಸವನ್ನು ನೀವು ಉತ್ತಮವಾಗಿ ಮಾಡಲು ಕಲಿತಾಗ ನಿಮ್ಮ ಆತ್ಮವಿಶ್ವಾಸವು ಸಹಜವಾಗಿ ಬೆಳೆಯುತ್ತದೆ. ನೀವು ಅದೃಷ್ಟಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ ಮೌಲ್ಯವನ್ನ ಸೃಷ್ಟಿಸಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ನಿಮ್ಮ ಬಗ್ಗೆ ನಿಮಗಿರುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಅನೇಕ ಪುರುಷರು ಸುಮ್ಮನೆ ಕಾಯುತ್ತಾ ಕುಳಿತಿರುತ್ತಾರೆ, ಸನ್ನಿವೇಶಗಳು ಸುಧಾರಿಸಲಿ ಎಂದು ಅಥವಾ ಯಾರಾದರೂ ತಮ್ಮನ್ನು ಗುರುತಿಸಲಿ ಎಂದು. ಆದರೆ ಯಶಸ್ವಿ ಮನಸ್ಥಿತಿಯು ಕಾಯುವಿಕೆಯನ್ನ ಸಿದ್ಧತೆಯನ್ನಾಗಿ ಬದಲಾಯಿಸುತ್ತದೆ. ಒಂದು ಕೌಶಲ್ಯವನ್ನ ಕಲಿಯುವುದು ಒಂದು ಸಕ್ರಿಯ ನಿರ್ಧಾರ. ನಾನು ಭವಿಷ್ಯದಲ್ಲಿ ಗಳಿಸಲು ಇಂದು ಹೂಡಿಕೆ ಮಾಡಲು ಸಿದ್ಧನಿದ್ದೇನೆ ಎಂದು ಅದು ಸಾರುತ್ತದೆ. ಈ ಆಲೋಚನೆಯು ತಾಳ್ಮೆ ಮತ್ತು ಶಿಸ್ತನ್ನ ಬೆಳೆಸುತ್ತದೆ. ಪರಿಣತಿಯು ಸ್ಪಷ್ಟತೆಯನ್ನ ನೀಡುತ್ತದೆ. ಪ್ರತಿದಿನ ಯಾವುದರ ಮೇಲೆ ಕೆಲಸ ಮಾಡಬೇಕು ಎಂದು ನಿಮಗೆ ತಿಳಿದಿರುತ್ತದೆ. ನಿಮ್ಮ ಶ್ರಮಕ್ಕೆ ಒಂದು ದಿಕ್ಕು ಸಿಗುತ್ತದೆ. ನಿಮ್ಮ ಪ್ರಗತಿಯು ಕಣ್ಣಿಗೆ ಕಾಣಿಸಿದಾಗ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಅದು ಸಂವಹನ ಕಲೆ ಇರಬಹುದು, ತಾಂತ್ರಿಕ ಸಾಮರ್ಥ್ಯ, ನಾಯಕತ್ವ ಅಥವಾ ಸೃಜನಶೀಲ ಕೆಲಸವಿರಬಹುದು. ಕೌಶಲ್ಯಕ್ಕಿಂತ ಹೆಚ್ಚಾಗಿ ಅದನ್ನ ಕಲಿಯುವ ನಿಮ್ಮ ಬದ್ಧತೆ ಮುಖ್ಯವಾಗುತ್ತದೆ. ಪರಿಣತಿಯು ನಿಮ್ಮ ಆಲೋಚನಾ ಶೈಲಿಯನ್ನೇ ಬದಲಾಯಿಸುತ್ತದೆ. ನೀವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನ ಬಿಟ್ಟು ನಿಮ್ಮ ಸುಧಾರಣೆಯ ಮೇಲೆ ಗಮನ ಹರಿಸುತ್ತೀರಿ. ಕೌಶಲ್ಯಗಳನ್ನ ಬೆಳೆಸಿಕೊಂಡಂತೆ ಆತ್ಮಗೌರವ ಹೆಚ್ಚುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಬರುತ್ತದೆ. ಈ ನಂಬಿಕೆಯು ನಿಮ್ಮನ್ನು ಸವಾಲುಗಳಿಂದ ಓಡಿಹೋಗುವ ಬದಲು ಅವುಗಳನ್ನು ಎದುರಿಸಲು ಸಿದ್ಧಗೊಳಿಸುತ್ತದೆ. ಕೌಶಲ್ಯವು ನಿಮ್ಮ ಗುರುತನ್ನ ಬದಲಾಯಿಸುತ್ತದೆ. ಕಲಿಯುವವನು ಎಂತಹ ಬದಲಾವಣೆಗೂ ಹೊಂದಿಕೊಳ್ಳುತ್ತಾನೆ. ಈ ಬದಲಾವಣೆಯೇ ಯಶಸ್ಸಿನ ಮಂತ್ರ. ಕೌಶಲ್ಯವು ಹೆಚ್ಚಾದಂತೆ ಭಯ ಕಡಿಮೆಯಾಗುತ್ತದೆ ಮತ್ತು ನೀವು ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ. ಕೌಶಲ್ಯವುಳ್ಳ ಮನುಷ್ಯ ಒಂದು ಕೋಣೆಯೊಳಗೆ ಪ್ರವೇಶಿಸುವ ರೀತಿಯೇ ಬೇರೆ. ಅವನು ಹೆಚ್ಚು ಕೇಳಿಸಿಕೊಳ್ಳುತ್ತಾನೆ, ಸ್ಪಷ್ಟವಾಗಿ ಮಾತನಾಡುತ್ತಾನೆ ಮತ್ತು ಆತ್ಮವಿಶ್ವಾಸದಿಂದ ತನ್ನ ಕೊಡುಗೆಯನ್ನ ನೀಡುತ್ತಾನೆ. ಈ ಘನತೆಯು ಒತ್ತಾಯದಿಂದ ಬರುವುದಿಲ್ಲ, ಅದು ಶ್ರಮದಿಂದ ಸಂಪಾದಿಸಲ್ಪಟ್ಟಿರುತ್ತದೆ. ಕಲಿಯುವು ವಿನಯವನ್ನು ಕಲಿಸುತ್ತದೆ. ತಪ್ಪುಗಳಿಂದ ಕಲಿಯುವುದು ಮತ್ತು ಇತರರ ಅಭಿಪ್ರಾಯಗಳನ್ನು ಸ್ವೀಕರಿಸುವುದು ನಿಮ್ಮ ಸಾಮರ್ಥ್ಯವನ್ನ ಮತ್ತಷ್ಟು ಹರಿತಗೊಳಿಸುತ್ತದೆ. ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಎದುರಿಸಲು ನಿಮ್ಮ ಬಳಿ ಉಪಕರಣಗಳಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ಶಾಂತ ಮನಸ್ಸು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಉನ್ನತ ಮೌಲ್ಯದ ಪುರುಷನು ಕಾಲಾನುಕ್ರಮದಲ್ಲಿ ವೃದ್ಧಿಯಾಗುವ ಕೌಶಲ್ಯಗಳ ಮೇಲೆ ಹೂಡಿಕೆ ಮಾಡುತ್ತಾನೆ. ಸಂವಹನ ಕಲೆ ಸಂಬಂಧಗಳನ್ನು ಸುಧಾರಿಸಿದರೆ ತಾಂತ್ರಿಕ ಸಾಮರ್ಥ್ಯ ಉತ್ಪಾದಕತೆಯನ್ನ ಹೆಚ್ಚಿಸುತ್ತದೆ ಮತ್ತು ನಾಯಕತ್ವ ನಿಮ್ಮ ಪ್ರಭಾವವನ್ನ ಬೆಳೆಸುತ್ತದೆ. ಯಶಸ್ವಿ ಮನಸ್ಥಿತಿಯು ಶಾರ್ಟ್ಕಟ್ಗಳನ್ನು ಹುಡುಕುವುದಿಲ್ಲ,
ಶಾರ್ಟ್ಕಟ್ಗಳು ಕಲಿಕೆಯನ್ನ ತಪ್ಪಿಸುತ್ತವೆ ಮತ್ತು ಅಸ್ಥಿರ ಫಲಿತಾಂಶಗಳನ್ನು ನೀಡುತ್ತವೆ. ಕೌಶಲ್ಯವು ನಿಮಗೆ ಸ್ಥಿರತೆಯನ್ನ ನೀಡುತ್ತದೆ. ಉನ್ನತ ಮೌಲ್ಯದ ಪುರುಷನು ತಾನು ಸಿದ್ಧನಾಗುವವರೆಗೆ ಕಾಯುವುದಿಲ್ಲ, ಅವನು ಸಿದ್ಧನಾಗುವವರೆಗೂ ಕಲಿಯುತ್ತಾನೆ. ಹೆದರಿ ಹಿಂದೆ ಸರಿಯುವ ಬದಲು ಸಿದ್ಧತೆಯೊಂದಿಗೆ ಮುಂದೆ ಸಾಗುತ್ತಾನೆ. ಕೌಶಲ್ಯಗಳು ನಿಮ್ಮ ಉದ್ದೇಶವನ್ನ ಕಾರ್ಯರೂಪಕ್ಕೆ ತರುತ್ತವೆ. ಪರಿಣತಿಯು ಆತ್ಮವಿಶ್ವಾಸವನ್ನ ನೀಡುತ್ತದೆ ಮತ್ತು ಸಿದ್ಧತೆಯು ಯಶಸ್ಸನ್ನ ತರುತ್ತದೆ. ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ ಸಾಧಿಸಿ ನಿಮ್ಮ ಮನಸ್ಸು ಮತ್ತು ಜೀವನ ತಾನಾಗಿಯೇ ಯಶಸ್ಸಿನ ಹಾದಿಗೆ ಒಗ್ಗಿಕೊಳ್ಳುತ್ತವೆ. ಅಧ್ಯಾಯ 5. ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ ಹೊಂದುವ ಮೂಲಕ ಯಶಸ್ವಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಯಶಸ್ಸು ಫಲಿತಾಂಶಗಳಲ್ಲಿ ಕಾಣಿಸಿಕೊಳ್ಳುವ ಮೊದಲೇ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಒಬ್ಬ ಮನುಷ್ಯ ತನ್ನ ಸಮಯವನ್ನ ಹೇಗೆ ಬಳಸುತ್ತಾನೆ, ಒತ್ತಡಕ್ಕೆ ಹೇಗೆ ಸ್ಪಂದಿಸುತ್ತಾನೆ ಮತ್ತು ಅವಕಾಶಗಳಿಗಾಗಿ ಹೇಗೆ ಸಿದ್ಧನಾಗುತ್ತಾನೆ ಎಂಬುದನ್ನು ಅವನ ಆಲೋಚನಾ ಕ್ರಮವೇ ನಿರ್ಧರಿಸುತ್ತದೆ. ಯಶಸ್ವಿ ಮನಸ್ಥಿತಿ ಎಂದರೆ ಕೇವಲ ಸಕಾರಾತ್ಮಕ ಆಲೋಚನೆ ಅಥವಾ ಹಗಲುಗನಸಲ್ಲ. ಇದು ಪ್ರಾಯೋಗಿಕ ಆಲೋಚನೆ. ಪ್ರತಿಫಲವನ್ನು ನಿರೀಕ್ಷಿಸುವ ಮೊದಲೇ ಮೌಲ್ಯವನ್ನ ಸೃಷ್ಟಿಸುವ ಸಿದ್ಧತೆ ಮಾಡಿಕೊಳ್ಳುವ ಅಭ್ಯಾಸವಿದು. ಈ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಲು ಅತ್ಯಂತ ವಿಶ್ವಾಸಾರ್ಹ ಮಾರ್ಗವೆಂದರೆ ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ ಮಾಸ್ಟರಿ ಹೊಂದುವುದು. ಜಗತ್ತು ನಿಮ್ಮಲ್ಲಿರುವ ಬರೀ ಅಂತರ್ಗತ ಸಾಮರ್ಥ್ಯಕ್ಕೆ ಬೆಲೆ ನೀಡುವುದಿಲ್ಲ, ಅದು ನಿಮ್ಮ ಕೊಡುಗೆಗೆ ಬೆಲೆ ನೀಡುತ್ತದೆ. ಕೌಶಲಗಳು ನಿಮ್ಮ ಶ್ರಮವನ್ನು ಕೊಡುಗೆಯನ್ನಾಗಿ ಬದಲಾಯಿಸುತ್ತವೆ. ಇತರರಿಗೆ ಅಗತ್ಯವಿರುವ ಕೆಲಸವನ್ನು ನೀವು ಉತ್ತಮವಾಗಿ ಮಾಡಲು ಕಲಿತಾಗ ನಿಮ್ಮ ಆತ್ಮವಿಶ್ವಾಸವು ಸಹಜವಾಗಿ ಬೆಳೆಯುತ್ತದೆ. ನೀವು ಅದೃಷ್ಟಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ ಮೌಲ್ಯವನ್ನ ಸೃಷ್ಟಿಸಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ನಿಮ್ಮ ಬಗ್ಗೆ ನಿಮಗಿರುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಅನೇಕ ಪುರುಷರು ಸುಮ್ಮನೆ ಕಾಯುತ್ತಾ ಕುಳಿತಿರುತ್ತಾರೆ, ಸನ್ನಿವೇಶಗಳು ಸುಧಾರಿಸಲಿ ಎಂದು ಅಥವಾ ಯಾರಾದರೂ ತಮ್ಮನ್ನು ಗುರುತಿಸಲಿ ಎಂದು. ಆದರೆ ಯಶಸ್ವಿ ಮನಸ್ಥಿತಿಯು ಕಾಯುವಿಕೆಯನ್ನ ಸಿದ್ಧತೆಯನ್ನಾಗಿ ಬದಲಾಯಿಸುತ್ತದೆ. ಒಂದು ಕೌಶಲ್ಯವನ್ನ ಕಲಿಯುವುದು ಒಂದು ಸಕ್ರಿಯ ನಿರ್ಧಾರ. ನಾನು ಭವಿಷ್ಯದಲ್ಲಿ ಗಳಿಸಲು ಇಂದು ಹೂಡಿಕೆ ಮಾಡಲು ಸಿದ್ಧನಿದ್ದೇನೆ ಎಂದು ಅದು ಸಾರುತ್ತದೆ. ಈ ಆಲೋಚನೆಯು ತಾಳ್ಮೆ ಮತ್ತು ಶಿಸ್ತನ್ನ ಬೆಳೆಸುತ್ತದೆ. ಪರಿಣತಿಯು ಸ್ಪಷ್ಟತೆಯನ್ನ ನೀಡುತ್ತದೆ. ಪ್ರತಿದಿನ ಯಾವುದರ ಮೇಲೆ ಕೆಲಸ ಮಾಡಬೇಕು ಎಂದು ನಿಮಗೆ ತಿಳಿದಿರುತ್ತದೆ. ನಿಮ್ಮ ಶ್ರಮಕ್ಕೆ ಒಂದು ದಿಕ್ಕು ಸಿಗುತ್ತದೆ. ನಿಮ್ಮ ಪ್ರಗತಿಯು ಕಣ್ಣಿಗೆ ಕಾಣಿಸಿದಾಗ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಅದು ಸಂವಹನ ಕಲೆ ಇರಬಹುದು, ತಾಂತ್ರಿಕ ಸಾಮರ್ಥ್ಯ, ನಾಯಕತ್ವ ಅಥವಾ ಸೃಜನಶೀಲ ಕೆಲಸವಿರಬಹುದು. ಕೌಶಲ್ಯಕ್ಕಿಂತ ಹೆಚ್ಚಾಗಿ ಅದನ್ನ ಕಲಿಯುವ ನಿಮ್ಮ ಬದ್ಧತೆ ಮುಖ್ಯವಾಗುತ್ತದೆ. ಪರಿಣತಿಯು ನಿಮ್ಮ ಆಲೋಚನಾ ಶೈಲಿಯನ್ನೇ ಬದಲಾಯಿಸುತ್ತದೆ. ನೀವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನ ಬಿಟ್ಟು ನಿಮ್ಮ ಸುಧಾರಣೆಯ ಮೇಲೆ ಗಮನ ಹರಿಸುತ್ತೀರಿ. ಕೌಶಲ್ಯಗಳನ್ನ ಬೆಳೆಸಿಕೊಂಡಂತೆ ಆತ್ಮಗೌರವ ಹೆಚ್ಚುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಬರುತ್ತದೆ. ಈ ನಂಬಿಕೆಯು ನಿಮ್ಮನ್ನು ಸವಾಲುಗಳಿಂದ ಓಡಿಹೋಗುವ ಬದಲು ಅವುಗಳನ್ನು ಎದುರಿಸಲು ಸಿದ್ಧಗೊಳಿಸುತ್ತದೆ. ಕೌಶಲ್ಯವು ನಿಮ್ಮ ಗುರುತನ್ನ ಬದಲಾಯಿಸುತ್ತದೆ. ಕಲಿಯುವವನು ಎಂತಹ ಬದಲಾವಣೆಗೂ ಹೊಂದಿಕೊಳ್ಳುತ್ತಾನೆ. ಈ ಬದಲಾವಣೆಯೇ ಯಶಸ್ಸಿನ ಮಂತ್ರ. ಕೌಶಲ್ಯವು ಹೆಚ್ಚಾದಂತೆ ಭಯ ಕಡಿಮೆಯಾಗುತ್ತದೆ ಮತ್ತು ನೀವು ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ. ಕೌಶಲ್ಯವುಳ್ಳ ಮನುಷ್ಯ ಒಂದು ಕೋಣೆಯೊಳಗೆ ಪ್ರವೇಶಿಸುವ ರೀತಿಯೇ ಬೇರೆ. ಅವನು ಹೆಚ್ಚು ಕೇಳಿಸಿಕೊಳ್ಳುತ್ತಾನೆ, ಸ್ಪಷ್ಟವಾಗಿ ಮಾತನಾಡುತ್ತಾನೆ ಮತ್ತು ಆತ್ಮವಿಶ್ವಾಸದಿಂದ ತನ್ನ ಕೊಡುಗೆಯನ್ನ ನೀಡುತ್ತಾನೆ. ಈ ಘನತೆಯು ಒತ್ತಾಯದಿಂದ ಬರುವುದಿಲ್ಲ, ಅದು ಶ್ರಮದಿಂದ ಸಂಪಾದಿಸಲ್ಪಟ್ಟಿರುತ್ತದೆ. ಕಲಿಯುವು ವಿನಯವನ್ನು ಕಲಿಸುತ್ತದೆ. ತಪ್ಪುಗಳಿಂದ ಕಲಿಯುವುದು ಮತ್ತು ಇತರರ ಅಭಿಪ್ರಾಯಗಳನ್ನು ಸ್ವೀಕರಿಸುವುದು ನಿಮ್ಮ ಸಾಮರ್ಥ್ಯವನ್ನ ಮತ್ತಷ್ಟು ಹರಿತಗೊಳಿಸುತ್ತದೆ. ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಎದುರಿಸಲು ನಿಮ್ಮ ಬಳಿ ಉಪಕರಣಗಳಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ಶಾಂತ ಮನಸ್ಸು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಉನ್ನತ ಮೌಲ್ಯದ ಪುರುಷನು ಕಾಲಾನುಕ್ರಮದಲ್ಲಿ ವೃದ್ಧಿಯಾಗುವ ಕೌಶಲ್ಯಗಳ ಮೇಲೆ ಹೂಡಿಕೆ ಮಾಡುತ್ತಾನೆ. ಸಂವಹನ ಕಲೆ ಸಂಬಂಧಗಳನ್ನು ಸುಧಾರಿಸಿದರೆ ತಾಂತ್ರಿಕ ಸಾಮರ್ಥ್ಯ ಉತ್ಪಾದಕತೆಯನ್ನ ಹೆಚ್ಚಿಸುತ್ತದೆ ಮತ್ತು ನಾಯಕತ್ವ ನಿಮ್ಮ ಪ್ರಭಾವವನ್ನ ಬೆಳೆಸುತ್ತದೆ. ಯಶಸ್ವಿ ಮನಸ್ಥಿತಿಯು ಶಾರ್ಟ್ಕಟ್ಗಳನ್ನು ಹುಡುಕುವುದಿಲ್ಲ. ಶಾರ್ಟ್ಕಟ್ಗಳು ಕಲಿಕೆಯನ್ನ ತಪ್ಪಿಸುತ್ತವೆ ಮತ್ತು ಅಸ್ಥಿರ ಫಲಿತಾಂಶಗಳನ್ನು ನೀಡುತ್ತವೆ. ಕೌಶಲ್ಯವು ನಿಮಗೆ ಸ್ಥಿರತೆಯನ್ನ ನೀಡುತ್ತದೆ. ಉನ್ನತ ಮೌಲ್ಯದ ಪುರುಷನು ತಾನು ಸಿದ್ಧನಾಗುವವರೆಗೆ ಕಾಯುವುದಿಲ್ಲ, ಅವನು ಸಿದ್ಧನಾಗುವವರೆಗೂ ಕಲಿಯುತ್ತಾನೆ. ಹೆದರಿ ಹಿಂದೆ ಸರಿಯುವ ಬದಲು ಸಿದ್ಧತೆಯೊಂದಿಗೆ ಮುಂದೆ ಸಾಗುತ್ತಾನೆ. ಕೌಶಲ್ಯಗಳು ನಿಮ್ಮ ಉದ್ದೇಶವನ್ನ ಕಾರ್ಯರೂಪಕ್ಕೆ ತರುತ್ತವೆ. ಪರಿಣತಿಯು ಆತ್ಮವಿಶ್ವಾಸವನ್ನ ನೀಡುತ್ತದೆ ಮತ್ತು ಸಿದ್ಧತೆಯು ಯಶಸ್ಸನ್ನ ತರುತ್ತದೆ. ಉಪಯುಕ್ತ ಕೌಶಲ್ಯಗಳಲ್ಲಿ ಪರಿಣತಿ ಸಾಧಿಸಿ ನಿಮ್ಮ ಮನಸ್ಸು ಮತ್ತು ಜೀವನ ತಾನಾಗಿಯೇ ಯಶಸ್ಸಿನ ಹಾದಿಗೆ ಒಗ್ಗಿಕೊಳ್ಳುತ್ತವೆ. ಅಧ್ಯಾಯ 7. ಒತ್ತಡದ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಬದುಕು ಸಾಗಿಸಿ. ಒತ್ತಡವು ನೀವು ನಿಜವಾಗಿಯೂ ಯಾರು ಎಂಬುದನ್ನು ಜಗತ್ತಿಗೆ ತೋರಿಸುತ್ತದೆ.
ಸನ್ನಿವೇಶಗಳು ಶಾಂತವಾಗಿದ್ದಾಗ ಆತ್ಮವಿಶ್ವಾಸದಿಂದಿರುವುದು ಸುಲಭ, ಆದರೆ ಜೀವನವು ಅಸ್ತವ್ಯಸ್ತವಾಗಿದ್ದಾಗ ಮತ್ತು ಅನಿಶ್ಚಿತತೆಯಿಂದ ಕೂಡಿದ್ದಾಗ ತೋರುವ ಧೈರ್ಯವೇ ನಿಜವಾದ ಶಕ್ತಿ. ಒತ್ತಡದ ಸಮಯದಲ್ಲಿ ಅಲುಗಾಡದ ಮನುಷ್ಯನನ್ನು ಜಗತ್ತು ನಂಬುತ್ತದೆ. ಉನ್ನತ ಮೌಲ್ಯದ ಪುರುಷನು ಒತ್ತಡಕ್ಕೆ ಶರಣಾಗುವುದಿಲ್ಲ, ಬದಲಾಗಿ ತನ್ನ ಪ್ರತಿಕ್ರಿಯೆಯ ಮೇಲೆ ನಿಯಂತ್ರಣ ಸಾಧಿಸುತ್ತಾನೆ. ಒತ್ತಡವನ್ನು ಮೆಟ್ಟಿ ನಿಲ್ಲುವ ಹಾದಿ. ಪ್ರತಿಕ್ರಿಯಿಸುವ ಬದಲು ಸ್ಪಂದಿಸಿ. ರೆಸ್ಪಾಂಡ್ ವರ್ಸಸ್ ರಿಯಾಕ್ಟ್. ಹೆಚ್ಚಿನವರು ಸನ್ನಿವೇಶಗಳು ಕೆಟ್ಟದಾದಾಗ ಗಾಬರಿಯಾಗುತ್ತಾರೆ ಅಥವಾ ಇತರರನ್ನು ದೂಷಿಸುತ್ತಾರೆ. ಆದರೆ ಬಲಿಷ್ಠ ಮನುಷ್ಯನು ಕ್ಷಣಕಾಲ ನಿಂತು ಯೋಚಿಸಿ ನಂತರ ಉದ್ದೇಶಪೂರ್ವಕವಾಗಿ ಹೆಜ್ಜೆಯಿಡುತ್ತಾನೆ. ಸಿದ್ಧತೆಯೇ ಮದ್ದು. ಕಷ್ಟದ ಕ್ಷಣಗಳಲ್ಲಿ ಆತ್ಮವಿಶ್ವಾಸವು ಆಕಾಶದಿಂದ ಇಳಿದು ಬರುವುದಿಲ್ಲ, ಅದು ನೀವು ಮೊದಲೇ ಮಾಡಿಕೊಂಡ ಸಿದ್ಧತೆಯಿಂದ ಬರುತ್ತದೆ. ನೀವು ಶಿಸ್ತನ್ನು ರೂಢಿಸಿಕೊಂಡಿದ್ದರೆ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಎಂಬ ನಂಬಿಕೆ ಮೂಡುತ್ತದೆ. ಸಣ್ಣ ನಿರ್ಧಾರಗಳೇ ತರಬೇತಿ ಮೈದಾನ. ಪ್ರತಿದಿನದ ಸಣ್ಣಪುಟ್ಟ ಒತ್ತಡಗಳೇ ನಿಮ್ಮ ತರಬೇತಿ ಮೈದಾನ. ಸಮಯಕ್ಕೆ ಸರಿಯಾಗಿ ಹಾಜರಾಗುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು, ಇವೇ ನಿಮ್ಮನ್ನು ದೊಡ್ಡ ಸವಾಲುಗಳಿಗೆ ಸಿದ್ಧಪಡಿಸುತ್ತವೆ. ಒತ್ತಡದ ಸಮಯದಲ್ಲಿ ನಿಮ್ಮ ನಿಯಂತ್ರಣದಲ್ಲಿ ಏನಿದೆ ಎಂಬುದರ ಮೇಲೆ ಮಾತ್ರ ಗಮನಹರಿಸಿ. ನಿಮ್ಮ ಆಲೋಚನೆಗಳನ್ನು ಶಾಂತಗೊಳಿಸಿ, ದೀರ್ಘವಾಗಿ ಉಸಿರಾಡಿ ಮತ್ತು ವಾಸ್ತವದ ಮೇಲೆ ನಿಂತು ನಿರ್ಧಾರ ತೆಗೆದುಕೊಳ್ಳಿ. ಗೊಂದಲದ ನಡುವೆಯೂ ಸ್ಥಿರವಾಗಿ ನಿಲ್ಲುವ ಮನುಷ್ಯನೇ ನೈಜ ನಾಯಕ. ಅಧ್ಯಾಯ 8. ಮಾನದಂಡಗಳನ್ನು ರೂಪಿಸಿ ಮತ್ತು ಗೌರವಿಲ್ಲದ ಕಡೆಯಿಂದ ಹೊರನಡೆಯಿರಿ. ನೀವು ಉನ್ನತ ಮೌಲ್ಯದ ಪುರುಷನಾಗಬೇಕೆಂದರೆ ಒಂದು ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬಾರದು, ಅದು ನಿಮ್ಮ ಮಾನದಂಡಗಳು. ಮಾನದಂಡಗಳಿಲ್ಲದ ಮನುಷ್ಯನನ್ನು ಸನ್ನಿವೇಶಗಳು ಮತ್ತು ಜನರು ತಮಗೆ ಬೇಕಾದಂತೆ ಬಳಸಿಕೊಳ್ಳುತ್ತಾರೆ. ನೀವು ನಿಮ್ಮನ್ನು ಗೌರವಿಸಿಕೊಂಡಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಗೌರವ ಮತ್ತು ಗಡಿಗಳ ನಿರ್ಮಾಣ. ಏನನ್ನು ಒಪ್ಪಿಕೊಳ್ಳಬೇಕು ಎಂದು ನಿರ್ಧರಿಸಿ. ಇತರರಿಂದ ಮತ್ತು ನಿಮ್ಮಿಂದ ನೀವು ಏನನ್ನು ನಿರೀಕ್ಷಿಸುತ್ತೀರಿ ಎಂಬುದರ ಬಗ್ಗೆ ಸ್ಪಷ್ಟತೆ ಇರಲಿ. ಗೌರವ ಎನ್ನುವುದು ಪದೇ ಪದೇ ವಿವರಿಸುವುದರಿಂದ ಬರುವುದಿಲ್ಲ, ಅದನ್ನು ಉಳಿಸಿಕೊಳ್ಳದ ಜಾಗದಿಂದ ಹೊರನಡೆಯುವುದರಿಂದ, ವಾಕಿಂಗ್ ಅವೇ ಇಂದ ಬರುತ್ತದೆ. ಹೊರನಡೆಯುವ ಶಕ್ತಿ. ಜನರು ನಿಮ್ಮ ಮೌಲ್ಯಗಳನ್ನು ಗೌರವಿಸದಿದ್ದಾಗ ಅಲ್ಲಿಂದ ಶಾಂತವಾಗಿ ಹೊರನಡೆಯುವುದು ಅತ್ಯಂತ ದೊಡ್ಡ ಶಕ್ತಿ. ಇದು ಅಹಂಕಾರವಲ್ಲ, ಇದು ಆತ್ಮಗೌರವ. ನೀವು ನಿಮ್ಮನ್ನು ಗೌರವಿಸದವರ ಜೊತೆಗೇ ಇರುವುದು ಎಂದರೆ ಅವರು ನಿಮ್ಮನ್ನು ಕೀಳಾಗಿ ನಡೆಸಿಕೊಳ್ಳಲು ನೀವೇ ಅನುಮತಿ ನೀಡಿದಂತೆ. ನಾಟಕೀಯತೆ ಬೇಡ, ದೃಢತೆ ಇರಲಿ. ಹೊರನಡೆಯುವುದು ಎಂದರೆ ಜಗಳವಾಡುವುದಲ್ಲ ಅಥವಾ ಕೂಗಾಡುವುದಲ್ಲ, ಅದು ಶಾಂತವಾದ ದೃಢತೆ. ಇದು ನನಗೆ ಸರಿಬರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಸಾಗುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ತೂಕ ನೀಡುತ್ತದೆ. ನಿಮ್ಮ ಮಾನದಂಡಗಳು ನಿಮ್ಮ ಶಕ್ತಿಯನ್ನು ರಕ್ಷಿಸುವ ಫಿಲ್ಟರ್ಗಳಿದ್ದಂತೆ. ಸರಿಹೊಂದದ ಸಂಬಂಧಗಳು ಅಥವಾ ಅಭ್ಯಾಸಗಳಿಂದ ದೂರವಿರುವುದು ನಷ್ಟವಲ್ಲ, ಅದು ನಿಮ್ಮ ಬೆಳವಣಿಗೆಗೆ ಪೂರಕವಾದ ಆಯ್ಕೆ. ಯಾರನ್ನೋ ಮೆಚ್ಚಿಸಲು ನಿಮ್ಮ ಗೌರವವನ್ನು ಬಲಿ ನೀಡಬೇಡಿ. ನಿಮ್ಮ ಭವಿಷ್ಯವು ನಿಮ್ಮ ಇಂದಿನ ಕಠಿಣ ನಿರ್ಧಾರಗಳಿಗಾಗಿ ನಿಮಗೆ ಧನ್ಯವಾದ ಅರ್ಪಿಸುತ್ತದೆ. ಅಧ್ಯಾಯ 9. ದೈನಂದಿನ ಕಠಿಣ ಆಯ್ಕೆಗಳ ಮೂಲಕ ಮಾನಸಿಕ ದೃಢತೆಯನ್ನು ಬೆಳೆಸಿಕೊಳ್ಳಿ. ಮಾನಸಿಕ ದೃಢತೆ, ಮೆಂಟಲ್ ಸ್ಟ್ರೆಂತ್ ಎನ್ನುವುದು ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ದಿಢೀರನೆ ಮೂಡುವುದಿಲ್ಲ. ಅದು ನೀವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕಠಿಣ ಆಯ್ಕೆಗಳಿಂದ ರೂಪಿತವಾಗುತ್ತದೆ. ಪ್ರತಿ ಬಾರಿ ನೀವು ಸುಲಭವಾದ ದಾರಿಯ ಬದಲು ಕಷ್ಟಕರವಾದ ದಾರಿಯನ್ನು ಆರಿಸಿಕೊಂಡಾಗ ನಿಮ್ಮ ಮನಸ್ಸು ಬಲಿಷ್ಠವಾಗುತ್ತದೆ. ಮಾನಸಿಕ ದೃಢತೆಯನ್ನು ನಿರ್ಮಿಸುವ ಹಾದಿ. ಕಠಿಣ ಹಾದಿಯನ್ನು ಆರಿಸಿಕೊಳ್ಳಿ. ಸರಿಯಾದ ಸಮಯಕ್ಕೆ ಹಾಸಿಗೆಯಿಂದ ಏಳುವುದು, ಆಲಸ್ಯವಿದ್ದರೂ ವ್ಯಾಯಾಮ ಮುಗಿಸುವುದು ಮತ್ತು ಅನಗತ್ಯ ಆಕರ್ಷಣೆಗಳಿಗೆ ಬೇಡ ಎಂದು ಹೇಳುವುದು. ಇವು ಸಾಮಾನ್ಯ ಆಯ್ಕೆಗಳಂತೆ ಕಂಡರೂ ನಿಮ್ಮ ಶಿಸ್ತಿನ ಅಡಿಪಾಯವನ್ನು ಭದ್ರಪಡಿಸುತ್ತವೆ. ಅಭ್ಯಾಸವೇ ಶಕ್ತಿ. ಮಾನಸಿಕ ದೃಢತೆಯನ್ನು ನೀವು ನಟಿಸಲು ಸಾಧ್ಯವಿಲ್ಲ. ಯಾರೋ ನೋಡದಿದ್ದಾಗ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದೇ ನಿಮ್ಮ ನಿಜವಾದ ಶಕ್ತಿ. ಸುಮ್ಮನೆ ಕುಳಿತುಕೊಳ್ಳುವುದು ಸುಲಭವೆನಿಸಿದಾಗಲೋ ಕೆಲಸ ಮುಂದುವರಿಸುವ ನಿಮ್ಮ ಹಠವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ. ಭಾವನೆಗಳಿಗಿಂತ ಗುರಿ ಮುಖ್ಯ. ನಿಮಗೆ ಮೂಡ್ ಇಲ್ಲದಿದ್ದರೂ ಮಾಡಬೇಕಾದ ಕೆಲಸವನ್ನು ಮಾಡುವುದೇ ನಿಜವಾದ ಶಕ್ತಿ. ಒತ್ತಡ ಮತ್ತು ಅಹಿತಕರ ಭಾವನೆಗಳ ನಡುವೆಯೂ ಮುನ್ನಡೆಯುವುದನ್ನು ಕಲಿಯಿರಿ. ಕಾಯುವವನು ಎಂದಿಗೂ ಬೆಳೆಯುವುದಿಲ್ಲ, ಸವಾಲನ್ನು ಎದುರಿಸುವವನು ನಾಯಕನಾಗುತ್ತಾನೆ. ಕಠಿಣ ಆಯ್ಕೆಗಳು ನಿಮ್ಮ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತವೆ. ಇದು ನಿಮ್ಮ ಮೇಲೆ ನಿಮಗೆ ಅಚಲವಾದ ನಂಬಿಕೆಯನ್ನು ನೀಡುತ್ತದೆ. ನಿಮ್ಮ ಅಭ್ಯಾಸಗಳು ನಿಮ್ಮನ್ನು ಬಲಿಷ್ಠಗೊಳಿಸಬೇಕು ಅಥವಾ ನಿಮ್ಮ ಶಕ್ತಿಯನ್ನು ಕುಂದಿಸಬೇಕು. ಆಯ್ಕೆ ನಿಮ್ಮದು. ಅಧ್ಯಾಯ 10. ಉನ್ನತ ಮೌಲ್ಯದ ಪುರುಷನಾಗಲು ಸಂಪೂರ್ಣವಾಗಿ ಬದ್ಧರಾಗಿ. ಉನ್ನತ ಮೌಲ್ಯದ ಪುರುಷನಾಗುವುದು ಎನ್ನುವುದು ಪಾರ್ಟ್ ಟೈಮ್ ನಿರ್ಧಾರವಲ್ಲ.
ಇದು ಕೇವಲ ಸ್ಫೂರ್ತಿ ಬಂದಾಗ ಮಾಡುವ ಕೆಲಸವಲ್ಲ, ಇದೊಂದು ಜೀವನ ಶೈಲಿ. ನಿಮ್ಮ ಆಲೋಚನೆ, ನಡವಳಿಕೆ ಮತ್ತು ಕ್ರಿಯೆಗಳಲ್ಲಿ ಅತ್ಯುನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಸಂಪೂರ್ಣ ಬದ್ಧತೆಯೇ ಇದು. ಬದ್ಧತೆಯ ಮೂಲತತ್ವಗಳು: ಪರಿವರ್ತನೆ. ಮಾಹಿತಿ ಸಂಗ್ರಹಿಸುವುದರಿಂದ ನೀವು ಬದಲಾಗುವುದಿಲ್ಲ. ಆ ಮಾಹಿತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದಲಾವಣೆ ಸಾಧ್ಯ. ನಿಮ್ಮ ತತ್ವಗಳು ಭಾವನೆಗಳಿಗೆ ಅನುಗುಣವಾಗಿ ಬದಲಾಗಬಾರದು. ಸತತ ಪ್ರಯತ್ನ. ಯಾರು ಚಪ್ಪಾಳೆ ತಟ್ಟದಿದ್ದಾಗಲೂ, ಕೆಲಸ ಬೇಸರವೆನಿಸಿದಾಗಲೂ ನೀವು ಸತತವಾಗಿ ಪ್ರಯತ್ನಿಸಬೇಕು. ಗಂಭೀರ ಸಾಧಕನಿಗೂ ಮತ್ತು ಸಾಮಾನ್ಯ ವ್ಯಕ್ತಿಗೂ ಇರುವ ವ್ಯತ್ಯಾಸವೇ ಈ ಸ್ಥಿರತೆ. ಸ್ವಯಂ ಹೊಣೆಗಾರಿಕೆ. ಇನ್ನು ಮುಂದೆ ದೂರುವುದು ಅಥವಾ ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ. ನಿಮ್ಮ ಬೆಳವಣಿಗೆಗೆ ನೀವೇ ಹೊಣೆ. ನಿಮ್ಮ ಮಾತುಗಳಿಗೆ ನೀವೇ ಬೆಲೆಯಾಗಬೇಕು. ನೀವು ಕೊಟ್ಟ ಮಾತನ್ನು ಉಳಿಸಿಕೊಂಡಾಗ ನಿಮ್ಮ ಆತ್ಮಗೌರವ ಹೆಚ್ಚುತ್ತದೆ. ಸರಿಯಾದ ಸಹವಾಸ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮನ್ನು ಬೆಳೆಯಲು ಪ್ರೇರೇಪಿಸದಿದ್ದರೆ ನೀವು ತಪ್ಪು ಜಾಗದಲ್ಲಿದ್ದೀರಿ ಎಂದರ್ಥ. ನಿಮ್ಮ ದೃಷ್ಟಿಕೋನಕ್ಕೆ ಪೂರಕವಾಗಿರುವವರ ಜೊತೆಗಿರಿ, ಇಲ್ಲವಾದರೆ ಒಬ್ಬಂಟಿಯಾಗಿ ಸಾಗಲು ಸಿದ್ಧರಾಗಿ. ಇದು ರಾತ್ರೋರಾತ್ರಿಯಾಗುವ ಬದಲಾವಣೆಯಲ್ಲ, ಇದು ನಿರಂತರ ಪ್ರಯಾಣ. ನೀವು ಇತರರೊಂದಿಗೆ ಸ್ಪರ್ಧಿಸಬೇಕಾಗಿಲ್ಲ. ನಿನ್ನೆಯ ನಿಮ್ಮಗಿಂತ ಇಂದಿನ ನೀವು ಉತ್ತಮವಾಗಿದ್ದರೆ ಸಾಕು. ಈ ಹಾದಿಯಲ್ಲಿ ನೀವು ಕೆಲವು ಸುಖಗಳನ್ನು ತ್ಯಾಗ ಮಾಡಬೇಕಾಗಬಹುದು, ಕೆಲವು ಜನರಿಂದ ದೂರವಾಗಬೇಕಾಗಬಹುದು, ಆದರೆ ಅದು ನಿಮ್ಮ ಭವಿಷ್ಯಕ್ಕೆ ನೀಡುವ ಬೆಲೆ. ಇಂದೇ ನಿರ್ಧರಿಸಿ. ಕೇವಲ ಮಾತನಾಡುವುದನ್ನು ನಿಲ್ಲಿಸಿ, ಕ್ರಿಯೆಯಲ್ಲಿ ತೊಡಗಿ. ನಿಮ್ಮ ಜೀವನದ ನಾಯಕತ್ವವನ್ನು ನೀವೇ ವಹಿಸಿಕೊಳ್ಳಿ. ನೀವು ಯಾರಾಗಬೇಕೆಂದು ಬಯಸಿದ್ದೀರೋ ಆ ಮನುಷ್ಯನಾಗಿ ಬದುಕಲು ಈಗಲೇ ಪ್ರಾರಂಭಿಸಿ. ನಾವು 10 ಅಧ್ಯಾಯಗಳ ಈ ಸುದೀರ್ಘ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೇವೆ. ಆದರೆ ನೆನಪಿರಡಿ, ಇದು ಅಂತ್ಯವಲ್ಲ, ಇದು ನಿಮ್ಮ ಹೊಸ ಜೀವನದ ಆರಂಭ. ಕೇಳುವುದರಿಂದ ಜ್ಞಾನ ಸಿಗಬಹುದು, ಆದರೆ ಅದನ್ನು ಪಾಲಿಸುವುದರಿಂದ ಮಾತ್ರ ಜೀವನ ಬದಲಾಗುತ್ತದೆ. ಉನ್ನತ ಮೌಲ್ಯದ ಪುರುಷನು ಜನ್ಮತಃ ಬರುವುದಿಲ್ಲ, ಅವನು ಪ್ರತಿದಿನದ ಶ್ರಮದಿಂದ ತಯಾರಾಗುತ್ತಾನೆ. ಪ್ರತಿ ಬಾರಿ ನೀವು ಕಠಿಣ ಹಾದಿ ಆರಿಸಿಕೊಂಡಾಗ, ಪ್ರತಿ ಬಾರಿ ನೀವು ಸತ್ಯವನ್ನು ಮಾತನಾಡಿದಾಗ ಮತ್ತು ಪ್ರತಿ ಬಾರಿ ನೀವು ನಿಮ್ಮ ಗುರಿಗೆ ಬದ್ಧರಾದಾಗ ನೀವು ಆ ಮೌಲ್ಯವನ್ನು ಸಾಧಿಸುತ್ತೀರಿ. ಜಗತ್ತು ನಿಮ್ಮ ಯಶಸ್ಸನ್ನು ನೋಡುವ ಮೊದಲೇ ನಿಮ್ಮ ಕನ್ನಡಿಯೇ ನಿಮ್ಮ ಬದಲಾವಣೆಯನ್ನು ನೋಡಲಿ. ಇನ್ನು ಮುಂದೆ ಯಾರಿಗೂ ಸಾಬೀತುಪಡಿಸಲು ಹೋಗಬೇಡಿ. ನಿಮ್ಮ ಕೆಲಸಗಳೇ ನಿಮ್ಮ ಪರವಾಗಿ ಮಾತನಾಡಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಶಿಸ್ತಿನ ಮೇಲೆ ನಿಮಗೆ ಹೆಮ್ಮೆ ಇರಲಿ. ಹೋಗಿ, ಜಗತ್ತು ಕಾಯುತ್ತಿದೆ. ನಿಮ್ಮ ಮೌಲ್ಯವನ್ನು ಸದ್ದಿಲ್ಲದೆ ಸಾಬೀತುಪಡಿಸಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.